ಚಿಂತನೆ, ಹೊಸ ಶಕ್ತಿ, ಹೊಸ ಚೇತನ ಹಾಗೂ ಅಂತ್ಯವಿಲ್ಲದೆ ಅವಕಾಶಗಳಿಂದ ಆರಂಭಗೊಳ್ಳುವುದು. ಎಲ್ಲರಿಗೂ ಶುಭೋದಯ. ನಾವು 7ನೇ ತರಗತಿಯ ವಿದ್ಯಾರ್ಥಿಗಳು. ಸಕಲ ಗೌರವ ಹಾಗೂ ಸಂತಸದಿಂದ ಪ್ರಾರ್ಥನಾ ಸಮಯವನ್ನು ನಡೆಸಿಕೊಡಲಿದ್ದೇವೆ. ನಾನು ಸಿಂಚನ 7ನೇ ತರಗತಿಯ ವಿದ್ಯಾರ್ಥಿನಿ. ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವೃಂದದವರಿಗೆ ಹಾಗೂ ನನ್ನೆಲ್ಲ ಪ್ರಿಯ ಮಿತ್ರರಿಗೆ ಶುಭ ಮುಂಜಾನೆ ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇನೆ. ಪ್ರಾರ್ಥನೆ ನಮ್ಮೆಲ್ಲರ ಆತ್ಮವನ್ನು ಶುದ್ಧಗೊಳಿಸುತ್ತದೆ. ನಾನೀಗ ನನ್ನ ಗೆಳೆಯರಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಲ್ಲರೂ ತಮ್ಮ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ಪ್ರಾರ್ಥಿಸೋಣ. ಸ್ಕೂಲ್ ಸಾವಧಾನ್. ಪ್ರೇಯರ್. ಗಜಾನನ ಗಜಾನನ ಪ್ರಥಮ ವಂದನ ವಿಘ್ನರಾಜಂದನ. ಗಜಾನನ ಗಜಾನನ ಪ್ರಥಮ ವಂದನ ವಿಘ್ನರಾಜ ಏಕದಂತ ಶಿವಸುನಂದನ. ವಾಣಿ ಫಲಪ್ರದ ಸಿದ್ಧಿದಾಯಕ. ವಾಣಿ ಫಲಪ್ರದ ಸಿದ್ಧಿದಾಯಕ. ದೂರ್ವಾಭಿರ್ವಾಚಿತ ಕ್ಷಿಪ್ರ ಪ್ರಸಾದ. ದೂರ್ವಾಭಿರ್ವಾಚಿತ ಕ್ಷಿಪ್ರ ಪ್ರಸಾದ. ಸಮಸ್ತ ಜಗದಾಧಾರ ಬ್ರಹ್ಮ ವಿಕ್ರಮ. ಸಮಸ್ತ ಜಗದಾಧಾರ ಬ್ರಹ್ಮ ವಿಕ್ರಮ. ವಿಘ್ನರಾಜ ಏಕದಂತ ಶಿವಸುನಂದನ. ವಿಘ್ನರಾಜ ಏಕದಂತ ಶಿವಸುನಂದನ. ಗಜಾನನ ಗಜಾನನ ಪ್ರಥಮ ವಂದನ ವಿಘ್ನರಾಜ ಏಕದಂತ ಶಿವಸುನಂದನ. ಶಿವಸುನಂದನ ಶಿವಸುನಂದನ. ಶ್ಲೋಕವನ್ನು ಹೇಳಲಿದ್ದಾನೆ. ಹೇಳುವ ಶ್ಲೋಕವನ್ನು ಹೇಳಿ. ಕರಾಗ್ರೆ ವಸತೆ ಲಕ್ಷ್ಮೀ. ಕರಾಗ್ರೆ ವಸತೆ ಲಕ್ಷ್ಮೀ. ಕರಮಧ್ಯೆ ಸರಸ್ವತಿ. ಕರಮಧ್ಯೆ ಸರಸ್ವತಿ. ಕರಮೂಲೆ ಸ್ಥಿತೆ ಗೌರಿ. ಕರಮೂಲೆ ಸ್ಥಿತೆ ಗೌರಿ. ಪ್ರಭಾತೆ ಕರದರ್ಶನ. ಪ್ರಭಾತೆ ಕರದರ್ಶನ. ಆ ಶಾಖವನ್ನು ಕಣ್ಣಿಗೆ, ಕೆನ್ನೆ ಭಾಗಕ್ಕೆ, ಕುತ್ತಿಗೆಗೆ ಒತ್ತಿಸಿ. ನಮ್ಮೆಲ್ಲರನ್ನು ತನ್ನ ಚಿಂತನೆಯಿಂದ ಉಲ್ಲಾಸಿತರನ್ನಾಗಿ ಮಾಡುವನು ನನ್ನ ಗೆಳೆಯ ಆಶಿತ್. ಮಾನವನು ಹಕ್ಕಿಯಂತೆ ಹಾರುವುದನ್ನು ಕಲಿತ, ಮೀನಿನಂತೆ ಈಜಲು ಕಲಿತ, ಅನ್ಯ ಗ್ರಹಗಳಿಗೆ ತೆರಳುವುದನ್ನು ಕಲಿತ. ಆದರೆ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಂತೆ ಬಾಳುವುದನ್ನು ಇನ್ನೂ ಸರಿಯಾಗಿ ಕಲಿತಿಲ್ಲ. ಮನುಷ್ಯನು ವೈಜ್ಞಾನಿಕವಾಗಿ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ದರೂ ಸುಖ, ಶಾಂತಿ, ನೆಮ್ಮದಿಯ ನಿದ್ದೆಯ ಕೊರತೆಯಿಂದ ಬಳಲುತ್ತಿದ್ದಾನೆ. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿರುವ ಮೌಲ್ಯ ಶಿಕ್ಷಣದ ಕೊರತೆ. ಹಾಗಾಗಿ ಮಕ್ಕಳಲ್ಲಿ ಸತ್ಯ, ನ್ಯಾಯ, ಅಹಿಂಸೆ, ಪರಸ್ಪರ ಸಹಕಾರ, ಶ್ರದ್ಧೆ, ಸಹನೆ, ನಿಷ್ಠೆ, ಪ್ರಾಮಾಣಿಕತೆ, ಅನುಕಂಪ, ಸಹೋದರತ್ವ, ದೇಶಭಕ್ತಿ, ಸಹಿಷ್ಣುತಾ ಭಾವ, ಸರಳ ಜೀವನ, ಗುರು ಹಿರಿಯರಿಗೆ ಗೌರವ ಮುಂತಾದವುಗಳನ್ನು ಬೆಳೆಸಬೇಕು. ಹೆತ್ತವರು, ಗುರು ಹಿರಿಯರು ಇದರ ಬಗ್ಗೆ ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ದೇಶಕ್ಕೆ ಕಂಟಕರಾಗಬಹುದು. ಹೆತ್ತವರು, ಪೋಷಕರು ಇದರ ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸಿ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತೆ ಮಾಡಿದರೆ ನಮ್ಮ ಮನೆ, ಊರು, ರಾಜ್ಯ, ದೇಶ ಪ್ರಪಂಚದ ಅತ್ಯುತ್ತಮ ದೇಶವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಉತ್ತಮ ಚಿಂತನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮನ್ನು ನಾವು ಪ್ರತಿದಿನ ನವೀಕರಣಗೊಳಿಸುವುದು ಅತಿ ಅಗತ್ಯ. ಅದಕ್ಕಾಗಿ ಅಂದಿನ ದಿನದ ಆಗುಹೋಗುಗಳನ್ನು ಅರಿಯಲೇಬೇಕು. ಈಗ ವಾರ್ತೆಯನ್ನು ಓದಿ ಈ ದಿನದ ವಿಷಯವನ್ನು ತಿಳಿಸುತ್ತಿದ್ದಾನೆ ನನ್ನ ಗೆಳೆಯ ಶ್ರೀಜನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಜನ್. ನಾನು ವಾರ್ತೆಯನ್ನು ಓದಲಿದ್ದೇನೆ. ಮೊದಲಿಗೆ ಈಗಿನ ಮುಖ್ಯಾಂಶ. ವಾರ ಶನಿವಾರ 28/7/23 ಕರುನಾಡಿನಲ್ಲಿ ಹುಲಿ ಸಂತತಿ ವೃದ್ಧಿ. ಆಗಸ್ಟ್ 1ರಿಂದ ಹಾಲಿನ ದರ ಹೆಚ್ಚಳ. ಮಲೇರಿಯಾ 48ರಲ್ಲಿ 21 ಪ್ರಕರಣ
ಮುಗಿದ ಮಳೆ ಬಿರುಸು, ಬೈಂದೂರಿನಲ್ಲಿ ಮುಂದುವರಿದ ಮಳೆ, ತರಾಪತಿ ಶಾಲೆಯ ಚಾವಣಿ ಕುಸಿತ, ಉಡುಪಿ ಸೀರೆಗೆ ಅಡಿಕೆ ಸೊಗಡಿನ ವರ್ಣಛಾಯೆ, ಕ್ರೀಡಾಂಗಣ, ಭಾರತ ಗೆಲುವಿನ ಕುಲದೀಪ್ ಕಿಶನ್ ನೆರವು, ಪಾಕಿಸ್ತಾನಕ್ಕೆ ಇನ್ನಿಂಗ್ಸ್ ಗೆಲುವು, 2-0ಯಿಂದ ಸರಣಿ ಕೈವಶ. ಪ್ರತಿಜ್ಞೆಯು ನಾವು ನಮ್ಮ ದೇಶದ ಮೇಲಿರಿಸಿದ ಪ್ರೇಮ ಹಾಗೂ ಗೌರವವನ್ನು ಸೂಚಿಸುತ್ತದೆ. ಈಗ ನನ್ನ ಮಿತ್ರ ನಿತೀಶ್ ಪ್ರತಿಜ್ಞೆಯನ್ನು ಬೋಧಿಸಲಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತಮ್ಮ ಕೈಗಳನ್ನು ಚಾಚಿ ನಾನು ಹೇಳುವ ಪ್ರತಿಜ್ಞೆಯನ್ನು ಹೇಳಿ. ಭಾರತ ನನ್ನ ದೇಶ. ಇಲ್ಲಿನ ಎಲ್ಲ ಭಾರತೀಯರು ನನ್ನ ಸಹೋದರ ಸಹೋದರಿಯರು. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಮತ್ತು ನನ್ನ ದೇಶದ ಶ್ರೀಮಂತ ಮತ್ತು ವಿವಿಧ ಪರಂಪರೆಯ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಾನು ಯಾವಾಗಲೂ ಅದಕ್ಕೋಸ್ಕರ ಶ್ರಮಿಸುತ್ತೇನೆ. ನಾನು ಪೋಷಕರನ್ನು, ಶಿಕ್ಷಕರನ್ನು ಮತ್ತು ಎಲ್ಲ ಹಿರಿಯರನ್ನು ಗೌರವಿಸುತ್ತೇನೆ ಮತ್ತು ನನ್ನ ದೇಶದ ಪರಂಪರೆ ಬಗ್ಗೆ ಮತ್ತು ನನ್ನ ದೇಶ ಮತ್ತು ಜನರಿಗೆ ನನ್ನ ಬದ್ಧತೆಯ ವಾಗ್ದಾನ ಮಾಡುತ್ತೇನೆ. ಅದರ ಯೋಗಕ್ಷೇಮದ ಮತ್ತು ಅಭ್ಯುದಯದಲ್ಲಿ ನನ್ನ ಸಂತೋಷ ನೆಲೆಸಿದೆ. ಧನ್ಯವಾದಗಳು. ಜೈ ಹಿಂದ್. ವಂದೇ ಮಾತರಂ ಹಾಗೂ ನಾಡಗೀತೆಯನ್ನು ನಾವೀಗ ಹಾಡಲಿದ್ದೇವೆ. ಶುರು ಕರ್. ವಂದೇ
ಪ್ರೀತಿಯಿಂದ ತಮ್ಮ ಜನ್ಮದಿನವನ್ನು ಆಚರಿಸಿದ ಹಾಗೂ ಆಚರಿಸಲಿರುವ ನನ್ನ ಮಿತ್ರ ರಜಿತ್ 4ನೇ ತರಗತಿ, ವಿಕಾಸ್ 7ನೇ ತರಗತಿ ಹಾಗೂ ಸುದೀಕ್ಷಾ 3ನೇ ತರಗತಿ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಮ್ಮ ಶಾಲೆಯ ಹಿರಿಯ ಸಾಕ್ಷಿ ಶಿಕ್ಷಕಿ ಸುನೀತಾ ಟೀಚರ್ ಇವರಿಗೆ ಬಲೂನ್ ಅನ್ನು ಕೊಟ್ಟು ವಿಶ್ ಮಾಡಬೇಕಾಗಿ ವಿನಂತಿ. ಎಲ್ಲರೂ ಒಂದೇ ರೀತಿ ಇಟ್ಕೊಳ್ಳಿ ಬಲೂನ್ ಅನ್ನು. ದೀಕ್ಷಾ ಅವಳದ್ದು 30ಕ್ಕೆ. ಮೊನ್ನೆ 26ನೇ ತಾರೀಕಿನಂದು ನಮ್ಮ 7ನೇ ತರಗತಿಯ ವಿಕಾಸ್ ಇವರ ಹುಟ್ಟುಹಬ್ಬ ಇತ್ತು. ಅವತ್ತು ಶಾಲೆಗೆ ರಜೆ ಇದ್ದದ್ರಿಂದ ಇವತ್ತು ಅವನು ಶಾಲೆಗೆ ಒಂದು ಕೊಡುಗೆಯನ್ನು ತಂದಿದ್ದಾನೆ. ಅದನ್ನು ಈಗ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರ ಮಾಡ್ತಾ ಇದ್ದಾನೆ. ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಎಂದು ನಮ್ಮೆಲ್ಲರ ಪರವಾಗಿ ಹಾರೈಸಿ. ಈಗ ನಾನು ನನ್ನ ಮಿತ್ರರೊಂದಿಗೆ ಮಳೆ ಬಂತು ಮಳೆ ಎಂಬ ಸುಂದರ ಪ್ರಹಸನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಈಗ ನಿಮ್ಮ ಮುಂದೆ ಪ್ರಹಸನ ಮಳೆ ಬಂತು ಮಳೆ. ಮಳೆ ಬಂತು ಮಳೆ, ಮಳೆ ಬಂತು ಮಳೆ. ಸುಂದರವಾಗಿದೆ. ಮರ ಗಿಡ ಬದಿಗಳ ಕಾವುಗಳು ತಂಪಾಗಿದೆ. ಕೇವಲ 20 ಮನೆಗಳಿದ್ದರು ಜನರೆಲ್ಲ ಎಷ್ಟು ಆನಂದದಿಂದಿದ್ದಾರೆ. ನಮ್ಮೂರಿಗೆ ಹಿರಿಯರು ಚಂದೂರು ಎಂಬ ಹೆಸರು ನಿಜವಾಗಿ ಸರಿಯಾಗಿದೆ. ಇಲ್ಲಿ ನೋಡಿ, ಹರಿಯುತ್ತಿರುವ ಈ ನದಿ ನಮ್ಮ ಜನರಿಗೆ ಪ್ರಾಣಿ, ಪಕ್ಷಿ, ಹೊಲ, ತೋಟ ಆಸರೆಯಿಂದಾಗಿದೆ. ನಮ್ಮ ಜನರು ಅವರವರ ಮನೆ ಮುಂದೆ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಆದ್ದರಿಂದ ಸಕಾಲಕ್ಕೆ ಮಳೆ ಬಂದು ಜನ ಜಾನುವಾರುಗಳು ಸುಖದಿಂದ ಬಾಳುತ್ತಿದ್ದಾರೆ. ಎಲ್ಲ ಸರಿ. ನಮ್ಮ ಊರಿನಲ್ಲಿ ಶಾಲೆ ಇಲ್ಲದ ಮಕ್ಕಳು ಸುಮ್ಮನೆ ಅಲ್ಲಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಹೌದು ಹೌದು, ಸರಿಯಾಗಿ ಹೇಳಿದ್ದೀರಿ. ನಮ್ಮೂರ ಹಿರಿಯರು ಸೇರಿ ಶಾಲೆಯನ್ನು ತೆರೆಯೋಣ. ಒಳ್ಳೆ ಮಾತು ಹೇಳಿದಿರಬಹುದನ್ನ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಪಡೆದು ನಮ್ಮ ಊರು ಇನ್ನೂ ಸಮೃದ್ಧವಾಗಲಿ. ಇವತ್ತೇ ಈ ಬಗ್ಗೆ ತೀರ್ಮಾನ ಮಾಡೋಣ. ಸರಿ ಸರಿ ನಡೀರಿ. ಹೀಗೆ ಜನರೆಲ್ಲ ಸೇರಿ ಶಾಲೆಯೊಂದನ್ನು ತೆರೆದರು. ಊರಿನಲ್ಲಿ ಜನಸಂಖ್ಯೆ ಏರುಗತಿ ಕಂಡಿತು. ಪರಿಣಾಮವಾಗಿ ಊರು ಹಿಗ್ಗುತ್ತಾ ನದಿಯ ದಂಡೆಯವರೆಗೂ ಬಂದಿತು. ನೀರು ಮಲಿನವಾಗತೊಡಗಿತು. ಬೆಳೆದು ನಿಂತಿರುವ ಮರಗಳು ಕಟ್ಟಡಗಳಾಗಿ ಬಲಿಯಾದವು. ಬಿತ್ತಿದ ಬೀಜವು ಒಣಗಿ ಅನ್ನಕ್ಕೆ ಕುತ್ತು ಬಂದಿತು. ಭೀಕರ ಬರಗಾಲ ಉಂಟಾಗಿ ಜನರೆಲ್ಲ ಕಂಗಾಲಾದರು. ಮಕ್ಕಳೆಲ್ಲ ಶಿಕ್ಷಕರ ಬಳಿ ಬಂದು ತಮ್ಮ ಅಳಲನ್ನು ತೋಡಿಕೊಂಡರು. ನಮಸ್ತೆ ಸರ್. ನಮಸ್ತೆ ಮಕ್ಕಳೇ. ಏನು ಎಲ್ಲ ತುಂಬಾ ಚಿಂತೆಯಲ್ಲಿದ್ದೀರಿ? ಏನಾಯಿತು ಪುಟಾಣಿ ಮಕ್ಕಳೇ? ನಮ್ಮ ಊರಿಗೆ ಬರಗಾಲ ಬಂದಿದೆ. ನಮ್ಮ ಹೆತ್ತವರು ಈ ಊರನ್ನು ಬಿಡುತ್ತಿದ್ದಾರೆ ಸರ್. ಏನಾದರೂ ಉಪಾಯ ಮಾಡಿ ನಮ್ಮವರು ಊರು ಬಿಡದಾಗೆ ಮಾಡೋಣ ಸರ್. ಚಿಂತೆ ಮಾಡಬೇಡಿ ಮಕ್ಕಳೇ, ನಾವು ಎಲ್ಲರೂ ಸೇರಿ ಒಂದು ಉಪಾಯ ಮಾಡೋಣ. ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು
ಮಕ್ಕಳೆಲ್ಲ ತಮ್ಮ ಹೆತ್ತವರನ್ನು ಕರೆದುಕೊಂಡು ಬಂದರು. ಶಾಲೆಯಲ್ಲಿ ಮಕ್ಕಳು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಕಾರ್ಯಕ್ರಮಕ್ಕೆ ಅರಣ್ಯಾಧಿಕಾರಿಯಾದವರು ಶ್ರೀಮತಿ ಸಂಗೀತ ಅವರು ಹಾಜರಾಗಿದ್ದರು. ಅವರು ಎಲ್ಲರಿಗೆ ಹೀಗೆ ಹೇಳಿದರು. ಮೊದಲು ಚಂದೂರು ಕಾಡಿಗೆ ಹೆಸರಾಗಿತ್ತು. ಈಗ ಹಸಿರಿಲ್ಲದೆ ಬನುಗುಟ್ಟುತ್ತಿದೆ. ಹೀಗಾಗಿ ಬರಗಾಲ ಬಂದು ಊರು ಬಿಡುವ ಪರಿಸ್ಥಿತಿ ಬಂದಿದೆ. ನೀವು ಯಾರು ಧೈರ್ಯ ಕಳೆದುಕೊಳ್ಳದೆ ಇಲ್ಲೇ ಮಕ್ಕಳ ಭವಿಷ್ಯ ರೂಪಿಸಲು ಇಲ್ಲೇ ಇರಬೇಕು. ನಾವೆಲ್ಲ ಸೇರಿ ಅದಕ್ಕೊಂದು ಉಪಾಯ ಮಾಡುತ್ತೇವೆ. ಕಾಡಿದ್ದರೆ ನಾಡು ಎಂಬ ಕಿರು ನಾಟಕ ಊರವರ ಕಣ್ಣಾರಿ ನೀರು ತರಿಸಿತು. ಇದು ನಮ್ಮೂರಿನದೇ ಕತೆ. ನಾವೇ ತಪ್ಪು ಮಾಡಿ ಇಂಥದೊಂದು ಕೆಟ್ಟ ಪರಿಸ್ಥಿತಿಗೆ ಕಾರಣವಾಗಿದ್ದೇವೆ ಎಂಬ ಅರಿವು ಊರಿನ ಜನರಲ್ಲಿ ಮೂಡಿತು. ತಂದೆ ತಾಯಂದಿರೇ, ಗುರು ಹಿರಿಯರೇ, ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೀವ್ಯಾರು ಈ ಊರನ್ನು ಬಿಡಬೇಡಿ. ನಾವು ಇಂದಿನಿಂದಲೇ ಸಸ್ಯಗಳನ್ನು ಪಡೆದು ಎಲ್ಲೆಲ್ಲಿ ಸ್ಥಳವಿದೆಯೋ ಅವುಗಳನ್ನು ಅಲ್ಲಲ್ಲಿ ನೆಟ್ಟು ಮನೆಗೊಂದು ಮರ ಊರಿಗೊಂದು ವನವಾಗಿಸೋಣ. ಹೀಗೆ ಜನರೆಲ್ಲ ಸೇರಿ ಎಲ್ಲಾ ಕಡೆ ಗಿಡಗಳನ್ನು ನೆಟ್ಟರು. ತಡರಾತ್ರಿ ಮಲಗಿದ್ದ ಜನರು ಬೆಳಿಗ್ಗೆ ಎದ್ದು ನೋಡುವಾಗ ಅದ್ಯಾವಾಗಲೂ ರಾತ್ರಿ ಶುರುವಾದ ರಭಸದ ಮಳೆ ತುಸು ತುಸು ಕಡಿಮೆಗೊಂಡಿತು. ಹಳ್ಳ ಉಕ್ಕಿ ಹರಿಯುತ್ತಿತ್ತು. ನೆಟ್ಟ ಗಿಡಗಳು ಲಕಲಕ ಹೊಳೆಯುತ್ತಿದ್ದವು. ಜನರ ಮೊಗದಲ್ಲಿ ಮಂದಹಾಸ ಮೂಡಿತು. ಚಂದೂರು ಮತ್ತೆ ಮೊದಲಿನ ಹೆಸರು ಪಡೆಯಿತು. ಹಸಿರೇ ಉಸಿರು. ಗಿಡ ಬೆಳೆಸಿ ನಾಡು ಉಳಿಸಿ. ಗಿಡ ಬೆಳೆಸಿ ನಾಡು ಉಳಿಸಿ. ಮನೆಗೊಂದು ಮರ. ಮನೆಗೊಂದು ಮರ. ಬನ್ನಿ ಎಲ್ಲರೂ ಒಂದಾಗೋಣ. ಗಿಡ ಬೆಳೆಸೋಣ. ರಾಷ್ಟ್ರ ಉಳಿಸೋಣ. ಗಿಡ ಬೆಳೆಸೋಣ. ರಾಷ್ಟ್ರ ಉಳಿಸೋಣ. ಪುಸ್ತಕವು ನಮಗೆ ದಾರಿದೀಪವಾಗಿದೆ. ನಮಗೆ ಜ್ಞಾನವನ್ನು ನೀಡಿ ಸಮಯದ ಸದುಪಯೋಗವಾಗಲು ಸಹಕಾರಿ. ಒಂದು ಉತ್ತಮ ಪುಸ್ತಕವನ್ನು ಪರಿಚಯಿಸುತ್ತಿದ್ದಾಳೆ ನನ್ನ ಗೆಳತಿ ಯಶ್ವಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಯಶ್ವಿ. ನಾನಿಂದು ಪರಿಚಯಿಸಲಿರುವ ಪುಸ್ತಕದ ಹೆಸರು ಎಸ್ ರಾಧಾಕೃಷ್ಣನ್. ಈ ಪುಸ್ತಕವನ್ನು ಬರೆದವರು ನಾಯಕ್ ಫಲಿಮಾರ್ಕರ್. ಇದು ನಮ್ಮ ಗ್ರಂಥಾಲಯದ 505 ಸಂಖ್ಯೆಯಲ್ಲಿ ಸೇರ್ಪಡೆಗೊಂಡಿದೆ. 1888ರ ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನಂದು ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುತ್ತಣಿಯಲ್ಲಿ ಜನಿಸಿದರು. ರಾಧಾಕೃಷ್ಣನ್ ಮಧ್ಯಮ ವರ್ಗದ ಧಾರ್ಮಿಕ ಮನೋಭಾವದ ತೆಲುಗು ಹಿಂದೂ ಕುಟುಂಬವೊಂದರಲ್ಲಿ ಹುಟ್ಟಿದರು. 5 ವರ್ಷಗಳ ಬಳಿಕ ವೆಲ್ಲೂರಿನ ಬ್ಯೂಹಿಟ್ಸ್ ಕಾಲೇಜಿಗೆ ಸೇರಿಸಲ್ಪಟ್ಟ ರಾಧಾಕೃಷ್ಣನದ ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿಗೆ ಸೇರಿದರು. ಹೀಗಾಗಿ ರಾಧಾಕೃಷ್ಣನ್ಗೆ ಬೈಬಲ್ ಕಂಠಪಾಠದ ಬಗ್ಗೆ ಪರಿಪೂರ್ಣ ಜ್ಞಾನ. 18ರ ಎಳೆಯ ಪ್ರಾಯದಲ್ಲಿ 1906ರಲ್ಲಿ ಶಿವಕಾಮಮ್ಮ ಅವರೊಂದಿಗೆ ರಾಧಾಕೃಷ್ಣನ್ ಅವರ ವಿವಾಹವಾಯಿತು. 1952ರಲ್ಲಿ ರಾಧಾಕೃಷ್ಣನ್ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು. 1962ರಲ್ಲಿ ರಾಜೇಂದ್ರ ಪ್ರಸಾದ್ ಅವರು ನಿವೃತ್ತರಾದಾಗ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದರು. 1964ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ರಷ್ಯಾಕ್ಕೆ ನೀಡಿದ ಮೊದಲ ಭೇಟಿ. ಏಪ್ರಿಲ್ 17ರಂದು ಗುರುವಾರ ಮುಂಜಾನೆ ರಾಧಾಕೃಷ್ಣನ್ ಅವರು ಕೊನೆಯುಸಿರೆಳೆದರು. ರಾಧಾಕೃಷ್ಣನ್ ಈ ಶತಮಾನದ ಅತ್ಯಂತ ಧೀಮಂತ ವ್ಯಕ್ತಿ. ಗ್ರಂಥಾಲಯದ ಈ ಪುಸ್ತಕಗಳನ್ನು ನೀವು ಸಹ ಓದಿ. ನನಗೆ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರನ್ನು ಉತ್ತೇಜಿಸಿ ಪ್ರೋತ್ಸಾಹಿಸಿ ತಮ್ಮ ಹಿತನುಡಿಗಳನ್ನು
ನುಡಿಯಬೇಕಾಗಿ ವಿನಂತಿಸುತ್ತಿದ್ದೇನೆ. ಪ್ರೀತಿಯ ಮಕ್ಕಳೇ, ಇವತ್ತು ನಮ್ಮ ಅಸೆಂಬ್ಲಿ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ನೀವೆಲ್ಲರೂ ವೀಕ್ಷಣೆ ಮಾಡಿದ್ದೀರಿ. 7ನೇ ಕ್ಲಾಸ್ನವರು ತರಗತಿಯವರು ನಡೆಸಿಕೊಟ್ಟಂತಹ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ವೀಕ್ಷಣೆ ಮಾಡಿದ್ದೀರಿ. ನಮ್ಮ ಪರಿಸರದ ಕಾಳಜಿ ಹೇಗಿರಬೇಕು, ನಾವು ಪರಿಸರವನ್ನು ಹೇಗೆ ರಕ್ಷಣೆ ಮಾಡಬೇಕು, ಪರಿಸರವನ್ನು ರಕ್ಷಣೆ ಮಾಡುವುದರಿಂದ ನಮಗಾಗುವ ಅನುಕೂಲಗಳು ಏನು, ಮುಂದಿನ ಜೀವನಕ್ಕೆ ನಮಗೆ ಏನು ಅವಶ್ಯಕತೆಗೆ ಬೇಕಾಗಿರ್ತದೆ, ಅವುಗಳನ್ನೆಲ್ಲ ನಾವು ಹೇಗೆ ಕಾಪಾಡಬಹುದು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದರು. ಹಾಗೆಯೇ ನಮ್ಮ ಸುತ್ತಮುತ್ತ ನಾವು ನಮ್ಮ ಮನೆಯಾಗಲಿ ಶಾಲೆ ಆಗಲಿ ಸುತ್ತಮುತ್ತ ಇರುವಂತಹ ನಮ್ಮ ಅಲ್ಪ ಸ್ವಲ್ಪ ಜಾಗದಲ್ಲಾದರೂ ಸಹ ಒಂದು ಗಿಡವನ್ನು ನೆಟ್ಟು ಅದರ ಆರೈಕೆಯನ್ನು ಮಾಡಿ ಪರಿಸರವನ್ನು ಉಳಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಸುನೀತಾ ಟೀಚರ್ ತಮ್ಮ ಹಿತನುಡಿಗಳನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಮಕ್ಕಳೇ, ಇವತ್ತಿನ ಪ್ರಾರ್ಥನಾ ಸಮಯದಲ್ಲಿ ಒಂದು ಪ್ರಹಸನ ನಡೆಯಿತು. ಯಾವುದರ ಬಗ್ಗೆ? ಯಾವುದು? ಗಟ್ಟಿಯೇಳಿ. ಮೊನ್ನೆ 4 ದಿನದಿಂದ ಅದಕ್ಕೆ ಮನೆಯಲ್ಲಿದ್ರಲ್ಲ ನೀವು? ಹೌದು. ಈಗ ಮಳೆ ಕಡಿಮೆ ಆಗಿದೆ ಅಲ್ವಾ? ಸರಿ, ಈ ಮಳೆ ಬಂತು. ಮಳೆ ಪ್ರಹಸನ ಇವತ್ತಾಯ್ತು. ಇನ್ನು ಒಂದು ಪುಸ್ತಕ ಪರಿಚಯ ಆಯ್ತಲ್ವಾ? ಯಾರ ಬಗ್ಗೆ ಅದು? ಸರ್ವಪಳ್ಳಿ. ಸರಿ, ಇನ್ನು ಮುಂದಿನ ಪ್ರಾರ್ಥನಾ ಸಮಯದಲ್ಲಿ 6ನೇ ತರಗತಿಯವರು 7ನೇ ತರಗತಿಯವರು ಹೇಗೆ ಮಾಡಿದ್ದಾರೆ ಅದೇ ರೀತಿ ನೀವು ಇನ್ನು ಮುಂದಕ್ಕೆ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಏನು ಮಾಡಬೇಕು, ಒಂದು ಪ್ರಾರ್ಥನಾ ಸಮಯವನ್ನು ಇದಕ್ಕಿಂತ ಚೆನ್ನಾಗಿ ಹೇಗೆ ಮಾಡಬೇಕಂತ ಚಿಂತನೆ ಮಾಡಬೇಕು. ಇನ್ನೊಂದು ತಿಂಗಳಿಗೆ ನೆಕ್ಸ್ಟ್ ಮಂತ್ 6 ಆಗಸ್ಟ್ ತಿಂಗಳಲ್ಲಿ 6ನೇವರು ಇವತ್ತಿಂದಲೇ ತಯಾರಾಗಿ ಇಂದು ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ 7ನೇ ತರಗತಿ ವಿದ್ಯಾರ್ಥಿಗಳಿಗೆ